ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾಗಿ ಒಂದು ವಾರ ಆಯ್ತು. ದೊಡ್ಡ ಮನೆಯಲ್ಲಿ ಸ್ಪರ್ಧಿಗಳ ಆಟ ಜೋರಾಗಿದೆ. ಬಿಗ್ ಬಾಸ್ ಕೊಡೋ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡಲು ಮನೆ ಮಂದಿ ಹರಸಾಹಸ ಪಡ್ತಿದ್ದಾರೆ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕಾಮಿಡಿ ಸ್ಟಾರ್ ಗಿಲ್ಲಿ ನಟ ಮಾತ್ರ ಫುಲ್ ಜಾಲಿ ಮಾಡ್ತಿದ್ದಾರೆ. ಗಿಲ್ಲಿ ನಟ ಕೊಡ್ತಿರೋ ಕಾಟಕ್ಕೆ ಕಾವ್ಯ ಮಾತ್ರವಲ್ಲ, ಒಂಟಿಗಳು ಸುಸ್ತಾಗಿ ಹೋಗಿದ್ದಾರೆ. ಗಿಲ್ಲಿ ಕಾಟ್ಲೆಯಿಂದಾಗಿ ಒಂಟಿಗಳಿಗೆ ಪನಿಷ್ಮೆಂಟ್ ಕೂಡ ಸಿಕ್ಕಿದೆ. ಇದರಿಂದಾಗಿ ಇಡೀ ಮನೆಯವರು ಗಿಲ್ಲಿ ನಟನನ್ನ ಟಾರ್ಗೆಟ್ ಮಾಡುವಂತೆ ಆಗಿದೆ. ದೊಡ್ಡ ಮನೆಯಲ್ಲಿ ಹವಾ ಎಬ್ಬಿಸಿರೋ ಗಿಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಸಖತ್ ಟ್ರೆಂಡ್ ಸೆಟ್ ಮಾಡಿದ್ದಾರೆ. ಗಿಲ್ಲಿ ನಟನ ಆಟಕ್ಕೆ ವೀಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನ ಆಟ ಹೇಗಿದೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಸ್ಪರ್ಧಿಸುತ್ತಿದ್ದಾರೆ. ದೊಡ್ಡ ಮನೆಗೆ ಕಾಲಿಟ್ಟಿದಂತೆ ವೀಕ್ಷಕರು ಗಿಲ್ಲಿ ನಟನ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಗಿಲ್ಲಿ ಸದ್ಯ ಜಂಟಿ ಟೀಮ್ನಲ್ಲಿದ್ದು ಕಾವ್ಯ ಶೈವಾಗೆ ಜೋಡಿಯಾಗಿದ್ದಾರೆ. ದೊಡ್ಡ ಮನೆಗೆ ಬರ್ತಿದಂತೆ ಗಿಲ್ಲಿ ನಟ ಆಟ ಕೂಡ ಶುರು ಮಾಡ್ಕೊಂಡಿದ್ದಾರೆ. ಆಟ ಆಡ್ತಾ ಮನೆ ಮಂದಿಗೆ ಕಾಟ್ಲೆ ಕೂಡ ಕೊಡ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಗಿಲ್ಲಿಯ ವರ್ತನೆ ನೋಡಿ ಮನೆ ಮಂದಿ ಸರಿಯಾಗಿ ಉರ್ಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಬಿಗ್ ಬಾಸ್ ಕೊಡೋ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡೋದ್ರ ಜೊತೆಗೆ ಸಖತ್ ಮನರಂಜನೆ ಕೊಡ್ತಾ ಇದ್ದಾರೆ. ಈ ಕಾಮಿಡಿ ಸ್ಟಾರ್ಗೆ ಕಾಲೆಳೆಯೋದು ಗೊತ್ತು, ತನ್ನನ್ನ ಕೆಣಕಲು ಬಂದವರಿಗೆ ಸರಿಯಾಗಿ ಉರಿಸೋದು ಗೊತ್ತು. ಹೀಗಾಗಿ ಒಂಟಿ ಟೀಮ್ಗೆ ಸರಿಯಾಗಿ ಪಾಠ ಕಲಿಸ್ತಾ ಇದ್ದಾರೆ. ಗಿಲ್ಲಿಗೆ ಕಾವ್ಯ ಕೂಡ ಸಾಥ್ ನೀಡ್ತಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋ ಶುರುವಾದಾಗ ಒಂಟಿ ಹಾಗೂ ಜಂಟಿಗಳು ಅಂತ ವಿಭಾಗ ಮಾಡಲಾಗಿದೆ. ವೀಕ್ಷಕರ ವೋಟ್ ಮೇಲೆ ಈ ರೀತಿ ವಿಂಗಡಣೆ ಮಾಡಲಾಗಿದೆ. ಜಂಟಿಗಳು ಒಂಟಿಗಳು ಹೇಳಿದ ಹಾಗೆ ಕೇಳಬೇಕು, ಅವರು ಹೇಳಿದ ಕೆಲಸ ಮಾಡಬೇಕು. ಒಂಟಿಗಳು ಗಿಲ್ಲಿಯನ್ನ ಮೊದಲ ದಿನದಿಂದಲೇ ಟಾರ್ಗೆಟ್ ಮಾಡಿದ್ದಾರೆ. ಪದೇ ಪದೇ ಗಿಲ್ಲಿ ಬಳಿ ಕೆಲಸ ಹೇಳಿ ಮಜಾ ತೆಗೆದುಕೊಳ್ಳಲು ಟ್ರೈ ಮಾಡಿದ್ರು. ಆದ್ರೆ ಗಿಲ್ಲಿ ಆಟ ಮಾತ್ರ ನೆಕ್ಸ್ಟ್ ಲೆವೆಲ್ ನಲ್ಲಿದೆ. ತನ್ನ ಕೆಣಕಿದವರಿಗೆ ಸರಿಯಾಗಿ ಉರಿಸ್ತಿದ್ದಾರೆ. ಗಿಲ್ಲಿ ಜಬರ್ದಸ್ತ್ ಆಟಕ್ಕೆ ಪಾರ್ಟ್ನರ್ ಕಾವ್ಯ ಕೂಡ ಕೈ ಜೋಡಿಸಿದ್ದಾರೆ. ಗಿಲ್ಲಿ ಮಾಡ್ತಿರೋ ಕೆಲ ಕಾಟ್ಲೆಗಳು ಕಿರಿಕಿರಿ ಅನ್ನಿಸಿದ್ರು ಕಾವ್ಯ ತನ್ನ ಪಾರ್ಟ್ನರ್ನ ಬಿಟ್ಟು ಕೊಡ್ತಿಲ್ಲ. ಇದು ವೀಕ್ಷಕರಿಗೆ ಸಖತ್ ಮನರಂಜನೆ ನೀಡ್ತಿದೆ. ಗಿಲ್ಲಿ ದೊಡ್ಡ ಮನೆಯಲ್ಲಿ ಮೊದಲ ದಿನವೇ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರು. ಇದರಿಂದಾಗಿ ಒಂಟಿ ಟೀಮ್ನಲ್ಲಿ ಗಿಲ್ಲಿ ನಟನನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಪ್ರತಿ ಕೆಲಸ ಮಾಡಿಸಿಕೊಳ್ಳೋದು ಅಲ್ಲದೆ ಆಗಾಗ ಪನಿಷ್ಮೆಂಟ್ ಕೂಡ ಕೊಡ್ತಾ ಬಂದಿದ್ದಾರೆ. ಆದ್ರೆ ಗಿಲ್ಲಿ ನಟ ಮಾತ್ರ ಕೊಟ್ಟ ಶಿಕ್ಷೆಗೆ ಸರಿಯಾಗಿ ರಿವೆಂಜ್ ತೀರಿಸಿಕೊಳ್ತಿದ್ದಾರೆ. ಪಂಚ್ ಡೈಲಾಗ್ ಸಾಂಗ್ ಹೇಳಿ ಒಂಟಿ ಟೀಮ್ನ ಕೆರಳಿಸಿದ್ರೆ ಮತ್ತೊಂದ್ ಕಡೆ ಅರಸಿಯರು ಒಂದು ಕೆಲಸ ಹೇಳಿದ್ರೆ ಇನ್ನೊಂದು ಮಾಡ್ತಿದ್ದಾರೆ. ಮೊದಲ ದಿನ ಜಾಹ್ನವಿ ಆಮ್ಲೆಟ್ ಮಾಡಿಕೊಡಿ, ಎಕ್ಸ್ಟ್ರಾ ಖಾರ ಇರ್ಲಿ ಅಂತ ಹೇಳಿದ್ರು. ಆದ್ರೆ ಗಿಲ್ಲಿ ಆಮ್ಲೆಟ್ ಫುಲ್ ಮೆಣಸಿನಕಾಯಿ ಹಾಕಿ ಕೊಟ್ಟಿದ್ರು. ಇನ್ನು ಗಿಲ್ಲಿ ಅಶ್ವಿನಿಯನ್ನ ಕೆರಳಿಸೋದ್ರಲ್ಲಿ PhD ಮಾಡ್ದಂತೆ ಕಾಣ್ತಿದೆ. ಅಶ್ವಿನಿ ಗೌಡ ಕೆಲಸ ಕೊಟ್ಟು ಬಿಲ್ಡಪ್ ತಗೊಳ್ಳೋಕೆ ನೋಡಿದ್ರೆ ಗಿಲ್ಲಿ ಅಶ್ವಿನಿ ಪ್ಲಾನ್ ನ ಉಲ್ಟಾ ಮಾಡುತ್ತಿದ್ದಾರೆ. ಗಿಲ್ಲಿ ಕಾವ್ಯ ಎಲ್ಲಿ ಹೋದ್ರು ಅಶ್ವಿನಿ ಹಿಂದೆಯೇ ಬರ್ತಾರೆ. ಏನಾದ್ರೂ ಕೆಲಸ ಹೇಳಿ ಕಾಟ ಕೊಡೋದಕ್ಕೆ ನೋಡ್ತಾರೆ. ಆದ್ರೆ ಅಶ್ವಿನಿ ಹೇಳ್ತಿರೋ ಕೆಲಸ ಮಾಡ್ತಾನೆ ಗಿಲ್ಲಿ ಪಂಚ್ ಡೈಲಾಗ್ ಹೊಡೆದು ಮಜಾ ತೆಗೆದುಕೊಳ್ತಿದ್ದಾರೆ. ಆರಂಭದಲ್ಲಿ ಅಶ್ವಿನಿ ಬೈತಾರೆ ಅಂತ ಹೆದರ್ಕೊಳ್ತಿದ್ದ ಕಾವ್ಯ ಕೂಡ ಈಗ ಗಿಲ್ಲಿ ಕ್ರೈಮ್ ಪಾರ್ಟ್ನರ್ ಆಗಿದ್ದಾರೆ. ಕಾವ್ಯ ಕೂಡ ಅಶ್ವಿನಿಗೆ ಚಮಕ್ ಕೊಡ್ತಿದ್ದಾರೆ. ಮತ್ತೊಂದ್ ಕಡೆ ಗಿಲ್ಲಿ ಜೋಡಿ ಏನೇ ಹೇಳಿದ್ರು ಉಲ್ಟಾನೆ ಮಾಡ್ತಾರೆ ಅನ್ನೋದು ಎಲ್ಲಾ ಸ್ಪರ್ಧಿಗಳಿಗೆ ಗೊತ್ತಾಗಿದೆ. ಧನುಷ್ ಗಿಲ್ಲಿ ಕಾವ್ಯಗೆ ಕೆಲ ಟಾಸ್ಕ್ ಕೊಡ್ತಾರೆ ಅಷ್ಟೇ. ಅವರನ್ನ ಬಿಟ್ರೆ ಉಳಿದ ಸ್ಪರ್ಧಿಗಳು ಗಿಲ್ಲಿ ಕಾವ್ಯ ಸಹವಾಸಕ್ಕೆ ಬರ್ತಿಲ್ಲ. ತಾವಾಯ್ತು, ತಮ್ಮ ಆಟ ಆಯ್ತು ಅಂತ ತಮ್ಮ ಪಾಡಿಗೆ ತಾವಿದ್ದಾರೆ. ಒಟ್ಟಾರೆ ಗಿಲ್ಲಿ ಕಾವ್ಯ ದೊಡ್ಡ ಮನೆಯಲ್ಲಿ ಚೆನ್ನಾಗಿ ಆಟ ಆಡ್ತಾ ಒಂಟಿಗಳಿಗೆ ಸರಿಯಾಗಿ ಪಾಠ ಕಲಿಸ್ತಾ ಇದ್ದಾರೆ. ಆದ್ರೆ ಒಂಟಿಗಳು ಮಾತ್ರ ಗಿಲ್ಲಿ ಆಟಕ್ಕೆ ಸುಸ್ತಾಗಿ ಹೋಗಿದ್ದಾರೆ. ಇವರಿಬ್ರು ಹೀಗೆ ಆಟ ಆಡ್ತಾ ಮನರಂಜನೆ ನೀಡಿದ್ರೆ ಪಕ್ಕಾ ಫಿನಾಲೆವರೆಗೂ ಬರೋದು ಗ್ಯಾರಂಟಿ. ನಿಮ್ಗೂ ಗಿಲ್ಲಿ ಕಾವ್ಯ ಜೋಡಿ ಇಷ್ಟ ಆಯ್ತಾ? ಅವರ ಆಟ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.